ಅಂತ ಇರ್ಲಿ. ಯಾವನಾದ್ರೂ ಬರ್ಲಿ, ಕರ್ನಾಟಕ ಕಟ್ಟದವನು ITBT ನಡೆಸ್ದವನಲ್ಲ, ಕರ್ನಾಟಕ ಕಟ್ಟದವನು ತಮಿಳವನಲ್ಲ, ತೆಲುಗುವನಲ್ಲ, ಮಲಯಾಳಿ ಅಲ್ಲ, ಕನ್ನಡದವನು ಕಷ್ಟಪಟ್ಟು ಕೆಂಪೇಗೌಡರು ಕಟ್ಟಿರೋದ್ಗೆ ಇವತ್ತು ನಾವೆಲ್ಲರೂ ಸಹ ಇಲ್ಲಿ ಜೀವನ ಮಾಡ್ತಾ ಇದೀವಿ, ಇನ್ಕ್ಲೂಡಿಂಗ್ ಕನ್ನಡಿಗರು. ನಮಗೆ ಹಕ್ಕಿದೆ ಇಲ್ಲಿ ಬದುಕಕ್ಕೆ. ನೀವೆಲ್ಲ ಬಂದು ಜೀವನ ಕಟ್ಕೊಂಡಿದ್ದಾರೆ ಈ ರಾಜ್ಯದಲ್ಲಿ, ನಿಮಗೆ ಎಷ್ಟು ಅಭಿಮಾನ ಇರಬೇಕು. ನಮಗ್ ಅಭಿಮಾನ ಇರೋದು ಬೇರೆ. ಈ ನಾಡಲ್ಲಿ ನಮಗ್ ಸಿಗ್ತಾರ ಸವಲತ್ತು ಎಲ್ಲ ತಗಂತ ಇದೀರ ತಾನೆ, ಕರೆಂಟ್, ರೋಡ್, ನೀರು ಎಲ್ಲ ತಗಂತ ಇದೀರ ತಾನೆ. ಆದ್ರೆ ನಿಮಗೆ ಎಷ್ಟು ಅಭಿಮಾನ ಇರಬೇಕು ಬೇರೆ ಭಾಷೆಯವ್ರಿಗೆ, ನಾನು ಇಲ್ಲಿ ಬದುಕ್ತಿದ್ದೀನಿ ಅಂತ. ನೋಡಿ ಸರ್, ಇನ್ನೊಂದು ಸುಳ್ಳು ಎಲ್ರು ತಿಳ್ಕೊಂಡ್ಬಿಡಿ, ಹಿಂದಿಯವ್ರು ಯಾರು ಇದ್ರೆ, ನ್ಯಾಷನಲ್ ಲ್ಯಾಂಗ್ವೇಜ್ ಇಂಡಿಯಾಗೆ ಹಿಂದಿ ಅಲ್ಲ, ಇಟ್ಸ್ ಅಫಿಷಿಯಲ್ ಲ್ಯಾಂಗ್ವೇಜ್. ಇಟ್ ಇಸ್ 14 ನ್ಯಾಷನಲ್ ಲ್ಯಾಂಗ್ವೇಜ್ ಫಾರ್ ದಿ ಇಂಡಿಯಾ. ನಮ್ಮ ರಾಜ್ಯಕ್ಕೆ, ಕರ್ನಾಟಕಕ್ಕೆ ಕನ್ನಡನೇ ರಾಷ್ಟ್ರ ಭಾಷೆ, ಕನ್ನಡನೇ ರಾಜ್ಯ ಭಾಷೆ, ಕನ್ನಡನೇ ಅಂತಿಮ ಭಾಷೆ. ಬೇರೆ ಯಾವ್ದು ಇಲ್ಲ ಇಲ್ಲಿ. ಅವಕಾಶನೇ ಕೊಡಲ್ಲ ನಾವು ಬೇರೆ ಭಾಷೆಗೆ. ಪ್ರಧಾನಿ ಅವರು ಬಂದ್ರೆ ಫಸ್ಟ್ ನಮಸ್ಕಾರ ಕರ್ನಾಟಕ ಅಂತಾನೆ ಮೊದಲು ಸ್ಟಾರ್ಟ್ ಮಾಡೋದು. ಏನಕ್ಕೆ ಲೋಕಲ್ ಲ್ಯಾಂಗ್ವೇಜ್ ವ್ಯಾಲ್ಯೂ ಕೊಡ್ಬೇಕು. ಯಾವುದೇ ಊರಿಗೆ ಹೋದ್ರು ನಾವು ನಮ್ಮ ಬ್ರಾಂಚ್ ಅಲ್ಲಿ ಮುಂದೆ ಏನಾದ್ರು ಪ್ರಾಬ್ಲಮ್ ಆಗಿರೋದಕ್ಕೆ ಹೌದು ಕ್ಷಮಿಸ್ತೀವಿ. ನಾವೇನ್ ಮಾಡ್ತೀವಿ, ನಮ್ಮವ್ರು ಏನು ಕನ್ನಡ ಹಿಂದಿಲಿ ಮಾತಾಡಿದ್ದಾರೆ, ಸ್ವಲ್ಪ ಜನ ಬೇರೆ ತರ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರೆ ಬೇರೆ ಬೇರೆ ತರ ಹೌದು ಕ್ಷಮಿಸ್ಕೊಳ್ಳಿ. ಈ ಸತಿ ನಾವೆಲ್ಲರಿಗೂ ಹೇಳ್ಕೊಡ್ತೀವಿ ಕನ್ನಡದಲ್ಲೇ ಮಾತಾಡ್ಬೇಕು ಅಂತ. ಮತ್ತೆ ಕನ್ನಡ ಕಲ್ತಿಲ್ಲ ಅಂದ್ರೆ ಕಲಿಯೋದಕ್ಕೂ ನಾವು ಹೇಳ್ಕೊಡ್ತೀವಿ. ಅದ್ರ ನಮ್ಮ ಹುಡುಗರಲ್ಲಿ 7 ಜನ ಇದ್ದಾರೆ ನಮ್ಮ ಬ್ರಾಂಚ್ ಅಲ್ಲಿ. ಯಾವುದೇ ಬ್ಯಾಂಕ್ ಆಗ್ಲಿ, ಯಾವೊಂದೇ ಆಗ್ಲಿ ಬ್ಯಾಂಕು, ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಇದೆ ಆ ಬ್ಯಾಂಕು ಅಂತ ಹೇಳಿದ್ರೆ, ಆ ಒಂದು ಪ್ರಾದೇಶಿಕ ಭಾಷೆಗೆ ಗೌರವವನ್ನ ಕೊಟ್ಟು, ಅಲ್ಲಿನ ಭಾಷೆಗೆ ಒಂದು ಮರ್ಯಾದೆಯನ್ನ ಕೊಟ್ಟು ಅಲ್ಲಿ